ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮಾರ್ಟ್ ಲಾಜಿಕ್. ಇವತ್ತಿನ ವಿಡಿಯೋ ಬಂದು ನವೋದಯ ಮಾನಸಿಕ ಸಾಮರ್ಥ್ಯದ ಒಂದು ಪ್ರಶ್ನೆಗಳಾಗಿರ್ತವೆ. ಇದು ನಮ್ಮ ಮಾನಸಿಕ ಸಾಮರ್ಥ್ಯದ ಮೇಲೆ ತುಂಬ ಒಂದು ಟಾಪಿಕ್ಸ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ. ನೀವೇನಾದರೂ ಇನ್ನೂ ನೋಡಿಲ್ಲ ಅಂದರೆ ನನ್ನ ಚಾನಲ್ನ ಚೆಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತಿನ ಟಾಪಿಕ್ ಬಂದು ಫೈಂಡ್ ದ ಎಂಬೆಡೆಡ್ ಫಿಗರ್ಸ್ ಅಂತ ಹೇಳಿ, ಅಂದರೆ ಅಡಗಿರುವ ಚಿತ್ರವನ್ನು ನಾವು ಗುರುತಿಸುವುದು. ಯಾವ ರೀತಿ ಕೊಟ್ಟಿರ್ತಾರೆ ಇದರಲ್ಲಿ ಅಂತಂದರೆ, ಒಂದು ಸಮಸ್ಯೆ ಚಿತ್ರ ಕೊಟ್ಟಿರ್ತಾರೆ, ಹಾಗೆ ಅದಕ್ಕೆ 4 ಉತ್ತರ ಚಿತ್ರಗಳನ್ನು ಕೊಟ್ಟಿರ್ತಾರೆ, ಅಂದರೆ 4 ಆಪ್ಷನ್ಸನ್ನು ಕೊಟ್ಟಿರ್ತಾರೆ. ಸಮಸ್ಯೆ ಚಿತ್ರದಲ್ಲಿ ಇರುವಂತಹ ಆಕೃತಿ ಕೊಟ್ಟಿರುವಂತಹ 4 ಆಪ್ಷನ್ಸಲ್ಲಿ ಎಲ್ಲೋ ಒಂದು ಕಡೆ ಸೇರ್ಕೊಂಡಿರ್ತೈತಿ. ಓಕೆ, ಆ ಒಂದು ಸಮಸ್ಯೆ ಚಿತ್ರ ಯಾವುದೋ ಒಂದು ಆಕೃತಿ ಒಳಗೆ ಅಡಗಿದೆ ಅಂತಂದು ಹೇಳಿ ನೀವು ಅದನ್ನು ಗುರ್ತಿಡಬೇಕು. ಇದಕ್ಕೆ ನೀವೇನು ಮಾಡಬೇಕು ಅಂದರೆ, ಸಮಸ್ಯೆ ಚಿತ್ರದ ಒಂದು ಆಕಾರ ಮತ್ತು ಗಾತ್ರವನ್ನು ಸೂಕ್ಷ್ಮವಾಗಿ ನೀವು ಗಮನಿಸಬೇಕು. ಹಾಗೆ ಸಮಸ್ಯೆ ಚಿತ್ರದಲ್ಲಿನ ಆಕೃತಿಯ ಯಥಾವತ್ತಾದ ಭಾಗ ಸೇರಿಕೊಂಡಿರೋ ಉತ್ತರ ಚಿತ್ರವನ್ನು ಗುರುತಿಸಿ ಪರಸ್ಪರ ಹೋಲಿಕೆಯನ್ನು ಮಾಡಬೇಕು. ಇದನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ. ಒಂದಿಷ್ಟು ಎಕ್ಸಾಂಪಲ್ಸ್ನ ನೀವು ನೋಡಿದ್ರೆ ನಿಮಗೆ ಇದು ಈಸಿ ಆಗುತ್ತೆ. ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಒಂದಿಷ್ಟು ಎಕ್ಸಾಂಪಲ್ಸ್ನ ಇದರಲ್ಲಿ ಸಾಲ್ವ್ ಮಾಡಿದ್ದೀನಿ. ನೀವು ಇದನ್ನು ನೋಡಿದಾಗ ನಿಮ್ಗೆ ಈಸಿ ಆಗುತ್ತೆ. ಸೊ ಫಸ್ಟ್ ಕ್ವೆಶನ್ನ ನೋಡೋಣ. ಇಲ್ಲಿ ಸಮಸ್ಯೆ ಚಿತ್ರದಲ್ಲಿ ಈ ರೀತಿಯ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಈ ರೀತಿಯ ಚಿತ್ರ ಕೊಟ್ಟಿರುವಂತಹ 4 ಆಪ್ಷನ್ಗಳಲ್ಲಿ ಯಾವ ಆಪ್ಷನ್ನಲ್ಲಿ ಈ ಚಿತ್ರ ಅಡಗಿಕೊಂಡಿದೆ ಅನ್ನೋದನ್ನು ನೀವೀಗ ಏನು ಮಾಡಬೇಕು, ಗುರುತಿಸ್ಬೇಕು. ಓಕೆನಾ, ತುಂಬ ಈಸಿಯಾಗಿರುತ್ತೆ. ಒಂದು ಸಾರಿ ಕರೆಕ್ಟಾಗಿ ನೋಡಿ. ಇಲ್ಲಿ ಯಾವ ರೀತಿ ಇದೆ, ಒಂದು ಈ ಥರ ಬಂದು ಕೆಳಗಡೆ 2 ಲೈನ್ಸ್ ಇದಾವೆ, ಹೌದಾ? ಸೊ ಆ ಥರ ನೋಡಿ. ಇದರಲ್ಲಿ ಎಲ್ಲಿದೆ, ಇಲ್ಲಿ ಆಪ್ಷನ್ ಎನಲ್ಲಿ ಈ ಥರ ಚಿತ್ರನೇ ಇಲ್ಲ, ಹೌದಾ? ಸೊ ಇದಕ್ಕೆ ಆಪ್ಷನ್ ಎ ಅಲ್ಲ. ಬಿದಲ್ಲಿ ಇಲ್ಲೊಂದಿದೆ ಚಿತ್ರ, ಬಟ್ ಇಲ್ಲಿ ಕೆಳಗಡೆ ಏನಾಗಿಲ್ಲ, ಇದು ಕವರ್ ಆಗಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಕವರ್ ಆಗಿಲ್ಲ. ಸೊ ಇದು ಕೂಡ ಆನ್ಸರ್ ಅಲ್ಲ. ನೆಕ್ಸ್ಟು ಇಲ್ಲಿ ನೋಡಿ, ಇಲ್ಲೂ ಕೂಡ ಇಲ್ಲಿ ಕವರ್ ಆಗಿಲ್ಲ, ಹೌದಾ? ಸೊ ಇದು ಕೂಡ ಆನ್ಸರ್ ಅಲ್ಲ. ನೆಕ್ಸ್ಟ್ ಇಲ್ಲಿ ನೋಡಿ, ಇದರಲ್ಲಿ ಹಿಂಗೆ ಬಂದು ಈ ಥರ ಬಂದು ಕೆಳಗಡೆ 2 ಲೈನ್ಸ್ ಕೂಡ ಇದೆ. ನೀವು ಸೂಕ್ಷ್ಮವಾಗಿ ಗಮನಿಸಬಹುದು. ಇಲ್ಲಿ ಕೆಳಗಿನ ಲೈನ್ಸ್ ಕೂಡ ಇಲ್ಲಿ ಬಂದಿದ್ದಾವೆ. ಹಾಗೆ ಇಲ್ಲೂ ಕೂಡ ಈ ಥರ ಇದೆ. ನೀವು ಅದನ್ನು ಟ್ರೇಸ್ ಮಾಡಿದಾಗ, ನಿಮ್ಗೇನು ಕ್ವೆಶನ್ ಪೇಪರ್ ಕೊಟ್ಟಿರ್ತಾರಲ್ಲ, ಆವಾಗ ಆ ಚಿತ್ರವನ್ನು ಅದ್ರ ಮೇಲೆ ಟ್ರೇಸ್ ಮಾಡಿದಾಗ, ಅಂದರೆ ಅದ್ರ ಮೇಲೆ ಬರಿತಾ ಹೋದಾಗ ನಿಮಗೆ ಈ ಚಿತ್ರ ಸಿಗುತ್ತೆ. ಓಕೆನಾ? ಸೊ ಈಗ ಸರಿಯಾದ ಆನ್ಸರ್ ಯಾವುದು? ಆಪ್ಷನ್ ಡಿ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನ್ ನೋಡೋಣ. ಇಲ್ಲಿ ಒಂದು ತ್ರಿಭುಜ ಕೊಟ್ಟಿದ್ದಾರೆ, ಆಮೇಲೆ ಅದರಲ್ಲಿ ಈ ಥರ ಒಂದು ಕರ್ವ್, ಒಂದು ವಕ್ರ ರೇಖೆನ ಕೊಟ್ಟಿದ್ದಾರೆ, ಇಲ್ಲೊಂದು ವಕ್ರ ರೇಖೆನ ಕೊಟ್ಟಿದ್ದಾರೆ. ಈ ರೀತಿ ಸರಿಯಾಗಿರಬೇಕು. ಅದರ ಆಕೃತಿಯ ಒಂದು ಆಕಾರ, ಅಳತೆ ಪರಸ್ಪರ ಸಮನಾಗಿ ಇರಬೇಕು, ಯಥಾವತ್ತಾಗಿ ಇರಬೇಕು. ಆ ಥರ ಯಾವುದ್ರಲ್ಲಿದೆ ಅಂತ ನಾವು ನೋಡಿದಾಗ, ಇಲ್ಲಿ ನೋಡಿ, ಇಲ್ಲಿ ಎಲ್ಲದರಲ್ಲೂ ಟ್ರಯಾಂಗಲ್ ಇದೆ, ಹೌದಾ? ಅಂದರೆ ತ್ರಿಭುಜ ಇದೆ. ಇಲ್ಲಿ ಈ ಚಿತ್ರ ಇಲ್ಲ. ಸೊ ಆಪ್ಷನ್ ಎ ಅಲ್ಲ. ಓಕೆನಾ? ನೆಕ್ಸ್ಟ್ ಇಲ್ಲಿ ಬಿಯಲ್ಲಿ ತ್ರಿಭುಜ ಇದೆ, ನೆಕ್ಸ್ಟ್ ಈ ಕರ್ವ್ ಇದೆ, ಬಟ್ ಇಲ್ಲಿರುವಂತಹ ಒಂದು ವಕ್ರರೇಖೆ ಇಲ್ಲಿ ಇಲ್ಲ. ಸೊ ಇದಕ್ಕೆ ಆಪ್ಷನ್ ಬಿ ಕೂಡ ಅಲ್ಲ. ಇದರಲ್ಲಿ ನೋಡಿ, ತ್ರಿಭುಜ ಇದೆ, ಇಲ್ಲಿ ಕೂಡ ವಕ್ರರೇಖೆನೂ ಇದೆ, ಅದು ಇಲ್ಲಿ ಇರಬೇಕಾದಂತಹ ವಕ್ರರೇಖೆ ಇಲ್ಲ. ಸೊ ಇದು ಆಪ್ಷನ್ ಸಿ ಕೂಡ ಅಲ್ಲ. ಡಿಯಲ್ಲಿ ನೋಡಿ, ತ್ರಿಭುಜ ಇದೆ, ಇಲ್ಲೂ ವಕ್ರರೇಖೆ ಇದೆ, ಇಲ್ಲೂ ಕೂಡ ವಕ್ರರೇಖೆ ಇದೆ. ಒಂದು ಸತಿ ಕರೆಕ್ಟಾಗಿ ನೋಡಿ, ಹೌದಲ್ವಾ? ಕರೆಕ್ಟಾಗಿದೆ ಅಲ್ವಾ? ಸೊ ಅದಕ್ಕೆ ಆನ್ಸರ್ ಯಾವುದು? ಎಸ್, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ನೋಡೋಣ. ಈ ಥರದ ಆಕೃತಿಯಲ್ಲಿದೆ ನೋಡಿ. ಇದರಲ್ಲಿ ಕೂಡ ಇದು ತುಂಬ ಉದ್ದ ಲೆಂತ್ ಐತಿ. ಸೊ ಇಲ್ಲಿ ಯಾವುದೂ ಆ ಥರ ಇಲ್ಲ, ಹೌದಲ್ವಾ? ನೆಕ್ಸ್ಟ್ ಇದರಲ್ಲಿ ನೋಡಿ, ಇದೇನಾ ಈ ಥರದ ಆಕೃತಿ? ನೋಡಿ, ಇಲ್ಲಿ ಬಂದು ಹಿಂಗೆ ಬಂದು ಈ ಥರ ಬಂದು ಇಲ್ಲಿ ಬಂದು ಹಿಂಗಿದೆ. ಸೊ ಕರೆಕ್ಟ್ ಐತಿಲ್ಲ? ಎಸ್, ಬಿಯಲ್ಲಿ ನಮಗೆ ಆನ್ಸರ್ ಸಿಕ್ತು. ಬಟ್ ಅದೇ ಥರ ಸಿ ಅಲ್ಲಿದೆನಾ ನೋಡ್ರಿ, ಹಿಂಗೆ ಇಲ್ಲೈತಿ ಲೈನ್, ಇದೈತಿ, ಬಟ್ ನೆಕ್ಸ್ಟ್ ಬೇಕಾಗಿರೋ ಈ ಒಂದು ಶಾರ್ಪ್ ಪಾಯಿಂಟ್ ನಮಗಿಲ್ಲ. ಇಲ್ಲೇ ಕರ್ವ್ಡ್ ಲೈನ್ ಬಂದೈತಿ. ಒಂದು ಸತಿ ಕರೆಕ್ಟಾಗಿ ನೋಡ್ಕೋಬೇಕು, ನೀವು ನೋಡಿದಾಗ ಗೊತ್ತಾಗ್ತೈತಿ, ಹೌದಲ್ಲ? ಸೊ ಸರಿಯಾದ ಆನ್ಸರ್ ಯಾವುದು? ಆಪ್ಷನ್ ಬಿ. ನೋಡ್ಕೋಬೋದು. ಓಕೆನಾ? ಸೊ ಈಗ ನೆಕ್ಸ್ಟ್ ಕ್ವೆಶನ್ನ ನೋಡೋಣ. ಇಲ್ಲಿರೋಂಥ ಈ ರೀತಿಯಾಗಿರೋಂಥ ಟ್ರೇಸ್ ಮಾಡಿ ಯಾವ ಒಂದು ಡೈಗ್ರಾಮಲ್ಲಿ ಇದು ಅಡಗಿ ಕೂತಿದೆ ಅಂತ ಹೇಳಿ.
ಓಕೆ, 4th ಕ್ವೆಶನ್ ಕರೆಕ್ಟಾಗಿ ನೋಡಿದಾಗ ಇದು ತುಂಬ ಈಸಿಯಾಗಿ ನಿಮ್ಗೆ ಗೊತ್ತಾಗ್ತೈತಿ 4 ಆಪ್ಷನಲ್ಲಿ ಎದರಲ್ಲಿ ಇದೆ ಅಂತ ಹೇಳಿ. ನೋಡಿ ಇಲ್ಲಿ 4th ಆಪ್ಷನಲ್ಲಿ ಈ ಥರ ಬಂದು ನೆಕ್ಸ್ಟು ಹೀಗೆ ಇದೇನಾ, ಸೇಮ್ ಅನ್ನಿಸ್ತಾ ಇದೆನಾ? ಎಸ್. ಸೊ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಇಲ್ಲಿ ಒಂದಿಷ್ಟು ನೀವು ಸಾಲ್ವ್ ಮಾಡಿ ಲಾಸ್ಟಿಗೆ ಒಂದು ನಿಮಗೆ ಕಮೆಂಟ್ ಮಾಡೋಕ್ಕೆ ಹೇಳ್ತೀನಿ ಯಾವ್ದು ಕರೆಕ್ಟ್ ಆನ್ಸರ್ ಅಂತ ಹೇಳಿ. ಸೊ ನೀವು ಗೆಸ್ ಮಾಡಿ ಆಯಿತಾ. ಕರೆಕ್ಟಾಗಿ ಒಂದೊಂದಿಷ್ಟು ಎಕ್ಸಾಂಪಲ್ಸ್ನ ಸಾಲ್ವ್ ಮಾಡೋಣ. ಇಲ್ಲಿಗ ಎಕ್ಸ್ ಥರ ಶೇಪಲ್ಲಿದೆ. ಯಾವ ಒಂದು ಆಪ್ಷನಲ್ಲಿದೆ ನೋಡಿ. ಆಪ್ಷನ್ ಎಲ್ಲಂತರೂ ಎಕ್ಸ್ ಥರ ಇರೋವಂಥದ್ದು ಇಲ್ಲೇ ಇಲ್ಲ ಚಿತ್ರ. ಬಿ ಅಲ್ಲಿ ಇದೆ, ಬಟ್ ಅದೇನಾಗೈತಿ ಹಿಂಗೆ ಒಂದ್ರ ಒಳಗೆ ಒಂದು ಹಿಂಗೆ ಸೇರ್ಕೊಂಡಿದೆ. ಬಟ್ ಇಲ್ಲಿ ಏನಾಗೈತಿ ಕರೆಕ್ಟಾಗಿ ಒಂದಕ್ಕೊಂದು ಟಚ್ ಆಗೈತಿ. ಸೊ ಅದಕ್ಕೆ ಆಪ್ಷನ್ ಬಿ ಕೂಡ ಅಲ್ಲ. ಆಪ್ಷನ್ ಸಿ ಅಲ್ಲಿ ಈ ಕರ್ ಲೈನ್ ಇದೆ, ಇದಕ್ಕೆ ಬಂದು ಟಚ್ ಆಗುವಂಥ ಲೈನ್ ಇಲ್ಲ. ಸೊ ಇದು ಕೂಡ ಅಲ್ಲ. ಬಟ್ ಡಿ ಅಲ್ಲಿ ನೋಡ್ರಿ, ಇನ್ನು ಮಧ್ಯದಲ್ಲಿ ಈ ಥರ ಲೈನ್ ಇದೆ ತಾನೆ, ಹಿಂಗೊಂದೈತಿ ಹಿಂಗೊಂದೈತಿ. ಸೊ ಅದಕ್ಕೆ ಯಾವ ಚಿತ್ರದಲ್ಲಿ ಇದು ಅಡಗಿಕೊಂಡೈತಿ ಅಂತಂದರೆ ಸಮಸ್ಯೆ ಚಿತ್ರ. ಎಸ್, ಅದು ಆಪ್ಷನ್ ಡಿ. ನೆಕ್ಸ್ಟ್ 6th ಕ್ವೆಶನ್ ನೋಡಿ, ತುಂಬ ಈಸಿ ಆಗೈತೆ ಹೌದಲ್ಲ. ಈ ಥರದ್ದು ಯಾವುದ್ರಲ್ಲಿದೆ ಪಟ್ ಅಂತ ನೀವು ಹಿಂಗೆ ನೋಡಿದಾಗ ನಿಮ್ಗೆ ಈಸಿಯಾಗಿ ಗೊತ್ತಾಗ್ತೈತಿ ಅದು ಯಾವುದಂದರೆ ಆಪ್ಷನ್ ಬಿ ಅಲ್ಲಿ ನೋಡಿರಿ ಹಿಂಗೈತದು ಹೌದಿಲ್ಲ. ಸೊ ಈಗ ಸರಿಯಾದ ಆನ್ಸರ್ ಯಾವುದಂದರೆ ಎಸ್, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಅಲ್ಲಿ ಈ ಒಂದು ಚಿತ್ರ ಅಡಗಿಕೊಂಡಿದೆ. ನೀವು ಈ ಪಾರ್ಟ್ನ ಬಿಟ್ಟು ನೆಕ್ಸ್ಟ್ ಈ ಪಾರ್ಟ್ನ ಬಿಟ್ಟು ನೋಡಿದ್ರೆ ಸೇಮ್ ಕಾಣಿಸ್ತೈತಾ? ಹಾಂ, ಇಷ್ಟೇ. ಇದನ್ನು ನೀವು ಕ್ವೆಶನ್ ಪೇಪರಲ್ಲಿ ಕೊಟ್ಟಾಗ ಟ್ರೇಸ್ ಮಾಡಿ ಅದ್ರ ಮೇಲೆ ತಿದ್ದಿದ್ರೆ ನಿಮ್ಗೆ ಅದು ಚಿತ್ರ ಕರೆಕ್ಟಾಗಿ ಬಂದೈತೆ ಇಲ್ಲ ಅಂತಂದು ಹೇಳಿ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ 7th ಕ್ವೆಶನ್ನ ನೋಡೋಣ. ಈ ಥರದ ಚಿತ್ರ ಎಲ್ಲಿ ಅಡಗಿಕೊಂಡಿದೆ ನೋಡಿರಿ ಕರೆಕ್ಟಾಗಿ. ಎಸ್, ಆಪ್ಷನ್ ಎ ಅಲ್ಲಿ ನೋಡಿದ್ರೆ ಈ ಥರ ಇದೆ. ಓಕೆನಾ, ಹಿಂಗೆ ಬಂತು, ಇಲ್ಲಿ ಬಂತು. ಓಕೆ, ಇದು ಕರೆಕ್ಟ್ ಇದು ಬಂತು. ಬಟ್ ನೆಕ್ಸ್ಟ್ ಈ ಪಾರ್ಟ್ ನಮ್ಗೆ ರಾಂಗ್ ಟ್ರೇಸ್ ಆಗತ್ತಿಲ್ಲ. ಸೊ ಅದು ಆಪ್ಷನ್ ಎ ರೈಟ್ ಆನ್ಸರ್ ಅಲ್ಲ. ಬಿ ಅಲ್ಲಿ ನೋಡ್ರಿ, ಇಲ್ಲಿ ಹಿಂಗೆ ಬಂದೈತಿ. ನೆಕ್ಸ್ಟ್ ಈ ಥರ ಕೆಳಗೆ ಬಂದು ನೆಕ್ಸ್ಟ್ ಹಿಂಗೆ ಹೋಗಿ ನೆಕ್ಸ್ಟ್ ಇದು ಕೂಡ ಅಲ್ಲಿ ನೆಕ್ಸ್ಟ್ ಲಾಸ್ಟ್ ಪಾರ್ಟ್ ರಾಂಗ್ ಆಯ್ತು, ನಮ್ಗೆ ಬರಲಿಲ್ಲ. ಸೊ ಇದು ಕೂಡ ಆನ್ಸರ್ ಅಲ್ಲ. ಸಿ ಅಲ್ಲಿ ನೋಡಿದಾಗ ಇದರಲ್ಲಂತೂ ಆ ಥರದ ಪಾರ್ಟೇ ಇಲ್ಲ. ಡಿ ಅಲ್ಲಿ ನೋಡೋಣ ಬರ್ರಿ. ಹಿಂಗೆ ಬಂದು ನೆಕ್ಸ್ಟ್ ಈ ಥರ ಬಂದು ಹಿಂಗೆ ನೆಕ್ಸ್ಟ್ ಇದು ಹಿಂಗೆ ಹೋಗಿ ಕೆಳಗೆ ಬರೋದು. ಓಕೆ, ಸಿಕ್ತು ನಮ್ಗೆ ಟ್ರೇಸ್ ಮಾಡಿದಾಗ. ಎಸ್, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇನ್ನೊಂದ್ಸಲಿ ನೀವು ಕರೆಕ್ಟಾಗಿ ನೋಡಿಕೊಂಡಾಗ ಆನ್ಸರ್ ಕರೆಕ್ಟಾಗಿ ಗೊತ್ತಾಗ್ತೈತಿ. ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ 8th ಕ್ವೆಶನ್ ತುಂಬ ಸಿಂಪಲ್ ಆಗೈತಿ. ಇದನ್ನು ನಿಮ್ಗೆ ನೀವೇ ಆನ್ಸರ್ನ ಗೆಸ್ ಮಾಡಿ ಕಮೆಂಟ್ ಮಾಡೋಕ್ಕೆ ಹೇಳ್ತೀನಿ. ಓಕೆನಾ, ನೀವು ಇದರಲ್ಲಿ ಗೆಸ್ ಮಾಡಿ ಈ ಥರ ಚಿತ್ರ ಈ 4 ಆಪ್ಷನಲ್ಲಿ ಯಾವ ಚಿತ್ರದಲ್ಲಿ ಈ ಪಾರ್ಟ್ ಅಡಗಿಕೊಂಡಿದೆ ಅನ್ನೋದನ್ನು. ಓಕೆನಾ, ನೋಡಿ ಕರೆಕ್ಟ್ ಆನ್ಸರ್ನ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಚೆನ್ನಾಗಿ ಕಮೆಂಟ್ ಮಾಡ್ತೀರಾ ಅಂತ ಹೇಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಈ ಥರದ ಒಂದು ಚಿತ್ರ ಎಲ್ಲಿದೆ? ಇದು ಕೂಡ ತುಂಬ ಸಿಂಪಲ್ ಆಗೈತಿ. ಈ ಥರ ಲೈನ್ ನೆಕ್ಸ್ಟ್ ಪಕ್ಕ. ಓಕೆ, ಆಮೇಲೆ ನೆಕ್ಸ್ಟ್ ಕೆಳಗಡೆ ಬಂದು ಹಿಂಗೆ ಈ ಥರ ಸಿಕ್ತಲ್ವಾ. ನಮ್ಮ ಫಸ್ಟ್ ಆಪ್ಷನಲ್ಲೇ ಆನ್ಸರ್ ಸಿಕ್ಬಿಡ್ತು. ನೆಕ್ಸ್ಟ್ ನೋಡೋ ಅವಶ್ಯಕತೆನೇ ಇಲ್ಲ. ಇಲ್ಲಿ ಏನಾಗೈತಿ ಈ ಥರ ಹಿಂಗೆ ಬರಬೇಕು ನಮ್ಮ ಕೆಳಗೆ, ಬಟ್ ಇದು ಕ್ರಾಸ್ನಾಗೈತಿ. ಸೊ ಇದು ಆಪ್ಷನ್ ಬಿ ಅಲ್ಲ. ಸೊ ರೈಟ್ ಆನ್ಸರ್ ಯಾವುದು ಅಂದ್ರೆ ಆಪ್ಷನ್ ಎ. 10th ಕ್ವೆಶನ್ ನೋಡ್ರಿ. ಇಲ್ಲಿ ಮೆಟ್ಲ ಥರ ಒಂದು ಕ್ವೆಶನ್ ಬಂದೈತಿ, ಚಿತ್ರ ಐತಿ. ಈ ಥರ ಬಂದು ಓಕೆ ಇಲ್ಲಿ ನೋಡ್ತೀನಿ. ನೆಕ್ಸ್ಟ್ ಸೆಕೆಂಡ್ ಮೇಲೆ ಹಿಂಗೆ ಹೋಗಿ ಹಿಂಗೆ, ಬಟ್ ಮೇಲೆ ಹೋಗೋ ಲೈನೇ ಇಲ್ಲ. ಸೊ ಅದಕ್ಕೆ ನನಗೆ ಆಪ್ಷನ್ ಎ ಅಲ್ಲ. ಬಿ ನೋಡ್ರಿ, ಬಿ ಹೀಗೆ ಬಂದು ಓಕೆ ನೆಕ್ಸ್ಟ್ ಹಿಂಗೆ ಹೋಗಿ ಮೇಲೆ ಹೋಗಿ. ಸೊ ಇದು ಕೂಡ ಸರಿಯಾಗಿ ಟ್ರೇಸ್ ಮಾಡೋಕ್ಕೆ ಬರಲ್ಲ. ಸೊ ಇದು ಕೂಡ ಅಲ್ಲ. ಸಿ ಅಲ್ಲಿ ನೋಡೋಣ. ಓಕೆ, ಈ ಲೈನ್ ಇದೆ. ನೆಕ್ಸ್ಟ್ ಹಿಂಗೆ ಹೋಗ್ತೀವಿ ಮೇಲೆ ಹಿಂಗೆ ಬಂದು ಹಿಂಗೆ. ಎಸ್, ನಮಗೆ ಅದು ಚಿತ್ರ ಸಿಕ್ತು. ಸಮಸ್ಯೆ ಚಿತ್ರ ನಮಗೆ ಸಿಕ್ತು ಈಸಿಯಾಗಿ. ಓಕೆ, ಬಟ್ ಡಿ ಅಲ್ಲಿ ನೋಡಿದ್ರೆ ಆ ಥರದ್ದು ಇಲ್ಲೇ ಇಲ್ಲ. ಮೇಲ್ಗಡೆ ಲೈನ್. ಓಕೆ, ಹಿಂಗೆ ಹೋಗ್ತೀವಿ ಹಿಂಗೆ ಹೋಗಿ ಮೇಲೆ ಹೋಗೋ ಲೈನ್ ಇಲ್ಲ. ಸೊ ಅದು ಆಪ್ಷನ್ ಡಿ ಕೂಡ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. ಓಕೆ, ನೋಡಿದ್ರಲ್ಲ, ನಿಮ್ಗೆ ಇನ್ನೂ ಹೋಮ್ವರ್ಕ್ ಅಂತ ಕಮೆಂಟ್ ಮಾಡೋಕ್ಕೆ ಕೊಟ್ಟಿರೋದು 8th ಕ್ವೆಶನ್.
ನೋಡಿ, ಸರಿಯಾಗಿ ನೋಡಿ ಯಾವುದು ಆನ್ಸರ್ ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತುಂಬ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಿರ್ತೀನಿ ನವೋದಯ ಸಂಬಂಧಪಟ್ಟಂಗೆ. ನೀವು ಈಗಿಂದನೇ ನೋಡ್ತಾ ಹೋದರೆ ನೆಕ್ಸ್ಟ್ ನೀವು ಬರೆಯುವಂತಹ ಒಂದು ನವೋದಯ ಎಕ್ಸಾಮಲ್ಲಿ ಸಕ್ಸಸ್ ಪಡ್ಕೋಬೋದು. ಯಾವುದೇ ಕ್ಲಾಸ್ ಟ್ಯೂಷನ್ಸ್ ಏನೂ ಬೇಕಾಗಿಲ್ಲ. ಯಾವುದೋ ಒಂದು ಟೆಕ್ಸ್ಟ್ ಬುಕ್ಸ್ ಆಗಲಿ, ಬುಕ್ ಪರ್ಚೇಸ್ ಮಾಡ್ಕೊಳ್ಳೋದಾಗಲಿ ಏನೂ ಬೇಡ. ಇಲ್ಲಿ ಕೊಟ್ಟಿರುವಂತಹ ಒಂದಿಷ್ಟು ಎಕ್ಸಾಂಪಲ್ಸ್ನ ನೋಡಿದ್ರೆ ಸ್ಕೋರ್ ಮಾಡೋಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಯಾರಿಗೆ ಬುಕ್ ತೊಗೊಳ್ಳೋ ಫೆಸಿಲಿಟಿ ಇಲ್ವೋ ಅವ್ರೇನು ಮಾಡ್ಬೋದು, ಈ ವಿಡಿಯೋಸ್ಗಳನ್ನ ನೋಡಿ ಎಕ್ಸಾಂಪಲ್ಸ್ನ ರೂಢಿ ಮಾಡ್ಕೋಬೋದು. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.